ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರ್ಸ? ಇವತ್ತು ಆದಿತ್ಯವಾರ. ಇವತ್ತು ಎಂತೆಲ್ಲ ಮಾಡ್ಲಿಕ್ಕೆ ಉಂಟು ನನಗೆ ಎಂತ ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ. ಮಲ್ಲಿ ಇದ್ದಾಳೆ ಇವತ್ತು. ಮಲ್ಲಿ ಬಂದ್ರೆ ಅವಳೊಟ್ಟಿಗೆ ಎಲ್ಲಿಗಾದ್ರೂ ಗುಡ್ಡಕ್ಕೆ ಅಥವಾ ಕಾಡಿಗೆ ಎಲ್ಲಿಗಾದ್ರೂ ಹೋಗುವ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಮತ್ತೆ ಒಂದು ಸ್ವಲ್ಪ ಚಾಲೆಂಜ್ ಎಲ್ಲ ಆಟ ಆಡುವ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೇವೆ. ಹಾಗೆ ಚಾಲೆಂಜ್ ಎಲ್ಲ ಗೇಮ್ಸ್ ಯಾವುದಾದ್ರೂ ಆಟ ಆಡಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ಅದನ್ನು ಹಾಕ್ತೇನೆ, ಅಥವಾ ಎಲ್ಲಿಗಾದ್ರೂ ಹೋದದ್ದಿದ್ರೆ ಆ ವಿಡಿಯೋ ಕೂಡ ಹಾಕ್ತೇನೆ. ಇವತ್ತಿನ ದಿನ ಹೇಗೆಲ್ಲ ಸಾಕ್ತದೆ ಅಂತ ಹೇಳುದು ನನಗೆ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ. ನೋಡುವ ಹೇಗೆಲ್ಲ ಸಾಕ್ತದೆ ಅಂತ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ಮಲ್ಲಿ ಬಂದಿದ್ದಾಳೆ. ನಾನು ಮತ್ತೆ ಮಲ್ಲಿ ಒಂದು ಗೇಮ್ ಆಡುವ ಅಂತ ಇದ್ದೇನೆ. ಇಲ್ಲಿ ಗೋಡೆಯಲ್ಲಿ ಚಾಕ್ ಅಲ್ಲೆಲ್ಲ ಬಿಡಿಸಿಟ್ಟಿದ್ದೇವೆ. ಇದು ಹೇಗೆ ಗೇಮ್ ಅಂತ ಹೇಳಿದ್ರೆ, ನಾನು ಒಂದಷ್ಟು ವಸ್ತುಗಳನ್ನು ಲಿಸ್ಟ್ ಮಾಡಿ ಇಡ್ತೇನೆ ಫೋನಲ್ಲಿ. ಆ ಲಿಸ್ಟ್ ಅನ್ನು ಅವಳಿಗೆ ಹೇಳುದು ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಕುರ್ಚಿ ಮತ್ತೆ ಸೊಪ್ಪು ಹಣ್ಣು ಅಂತದ್ದೆಲ್ಲ ಹೇಳ್ತಾ ಹೋಗ್ತೇನೆ ಬೇಗ ಬೇಗ. ಅದನ್ನು ಅವಳು ಎಲ್ಲವನ್ನು ಬೇಗ ಬೇಗ ನಾನು ಹೇಳುವಷ್ಟರೊಳಗೆ ಚಿತ್ರ ಮಾಡಬೇಕು. ಮತ್ತೆ ಅವಳ ಹತ್ರ ಕೇಳುದು, ನೀನು ಮಾಡಿದ ಚಿತ್ರಗಳೆಲ್ಲ ಎಂತದು ಹೇಳು ಅಂತ. ನಾವು ಮಾಡಿದ ಚಿತ್ರವನ್ನು ನಮಗೆ ಕಂಡು ಹಿಡಿಲಿಕ್ಕಾಗದಷ್ಟು ಖರಾಬ್ ಆಗಿ ನಾವು ಚಿತ್ರ ಮಾಡಿಡ್ತೇವೆ. ಅದು ನಿಮಗೆ ನಾವು ಆಡುವಾಗ ಗೊತ್ತಾಗ್ತದೆ. ಈಗ ನಾವು ಗೇಮ್ ಸ್ಟಾರ್ಟ್ ಮಾಡ್ತೇವೆ. ಫಸ್ಟ್ ನಾನು ಲಿಸ್ಟ್ ಮಾಡಿ ಹೇಳ್ತೇನೆ, ಇವಳು ಚಿತ್ರ ಮಾಡಲಿಕ್ಕೆ, ಮತ್ತೆ ಅವಳು ಮಾಡಿದ್ದನ್ನು ನಾನು ಮಾಡಲಿಕ್ಕೆ. ಹಾಗೆ ನಾನು ನನಗೆ ಬೇಕಾದ ಶಬ್ದಗಳನ್ನೆಲ್ಲ ಆಯ್ಕೆ ಮಾಡಿ ಇಟ್ಟುಕೊಂಡೆ. ಇಲ್ಲಿ ಮಲ್ಲಿ ಮತ್ತೆ ಅಮ್ಮ ಮಲ್ಲಿಗೆ ಬೇಕಾದ ಶಬ್ದಗಳನ್ನೆಲ್ಲ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಇಬ್ರು ಸೇರಿಕೊಂಡು. ಅವರೀಗ ನನಗೆ ಚಾಲೆಂಜ್ ಕೊಡ್ಲಿಕ್ಕೆ ಮಾಡ್ತಾ ಇರುದು. 16 ಶಬ್ದಗಳು ನನ್ನದು ಮಾಡಿ ಆಯ್ತು, ಅವಳಿಗೆ ಕೊಡ್ಲಿಕ್ಕೆ ಇರುದು. ಈಗ ನಾನು ಹೇಳಿದ ಶಬ್ದಗಳನ್ನು, ಅಂದ್ರೆ ವಸ್ತುಗಳಾಗಿರ್ಬಹುದು, ಯಾವುದೇ ಕೂಡ ಆಗಿರಬಹುದು, ನಾನು ಅವಳಿಗೆ 16 ಪಟ್ಟಿ ಇರ್ತದಲ್ಲ ನಂದು, ಅದನ್ನು ಓದ್ತಾ ಹೋಗ್ತೇನೆ. ಅಷ್ಟು ರಭಸದಲ್ಲಿ ಹೇಳುವಾಗ ಅವಳು ಎಲ್ಲ ಕೂಡ ಮಾಡಿಕೊಂಡು ಹೋಗ್ಬೇಕು. ಮತ್ತೆ ಲಾಸ್ಟಿಗೆ ನಾನು ಕೇಳುದು 1 ರಿಂದ 16 ಮಾಡಿದ್ದನ್ನು ಹೇಳ್ಬೇಕಂತ. ಎಷ್ಟು ಅಂಕಗಳು ಬರ್ತದೆ ಅಂತ ಹೇಳುದನ್ನು ಇಲ್ಲಿ ಮತ್ತೆ ಅಲ್ಲಿ ಬರೆದಿಟ್ಟುಕೊಳ್ಳುದು. ಹಾಗೆ ನಾನು ಅದೇ ಅವಳಿಗೆ ಸ್ವಲ್ಪ ಕಷ್ಟ ಆಗೋದಿದ್ರೆ ಅಂತ ಅಮ್ಮ ಕೂಡ ಹೆಲ್ಪ್ ಮಾಡ್ಲಿ ಅಂತ ಹಾಗೆ ಹೇಳಿದ್ದು. ನೋಡುವ ಹೇಗೆಲ್ಲ ಚಾಲೆಂಜ್ ಹೋಗ್ತದೆ ಅಂತ. ಹಾಗೆ ಈಗ ಮಲ್ಲಿದ್ದು ಗೇಮ್ ಸ್ಟಾರ್ಟ್ ಆಗ್ತದೆ. ಎಲೆ, ಹಾವು, ಚಾಕ್ಲೇಟ್, ಚಕ್ರ, ಚಿಟ್ಟೆ, ಬಸ್, ಕಣ್ಣು, ಕತ್ತಿ, ಹಲಸಿನಕಾಯಿ, ಮೊಬೈಲ್, ಬಲ್ಬ್, ಉಂಗುರ, ಕನ್ನಡಿ, ಸರ, ಟಿವಿ, ಐಸ್ ಕ್ಯಾಂಡಿ. ಆಯ್ತು, ಸ್ಟಾರ್ಟ್. ಯಾವ್ದ್ಯಾವ್ದಂತ ಹೇಳು ಮಲ್ಲಿ. ಫಸ್ಟ್ ಇದ್ದೆಂತ ಇವಳು ಚಿತ್ರ ಮಾಡಿದ್ ನೋಡಿ, ಚಂದಾಗಿದೆ ಪಾಪ. ಇವಳು ಇಷ್ಟಾದ್ರೂ ಮಾಡಿದ್ಲು, ನನಗೆ ಗೊತ್ತಿಲ್ಲ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಆಯ್ತಾ ನಿಮ್ಗೆ. ಒಂದನೇದು ಗೊತ್ತಿಲ್ಲ, ಎಲೆ. ಎರಡನೇದು ಹಾವು, ಸರಿ. ಮೂರನೇದು ಗೊತ್ತಾಗ್ಲಿಲ್ಲ. ನಾಲ್ಕನೇದು ಚಕ್ರ, ಚಿಟ್ಟೆ. ಇಲ್ಲಿ ಚಿಟ್ಟೆ. ಐದನೇದು ಮೊಬೈಲ್, ಬಸ್ಸು. ಮತ್ತೆ ನೆಕ್ಸ್ಟ್ ಇದ್ದು ಕಣ್ಣು. ನೆಕ್ಸ್ಟ್ ಇದ್ದು ಇಲ್ಲ, ಗೊತ್ತಾದ್ರೆ ಹೇಳ್ತೇವೆ. ನೆಕ್ಸ್ಟ್ ಇದ್ದು ಗೊತ್ತಾಗ್ಲಿಲ್ಲ. ಕತ್ತಿ. ನೆಕ್ಸ್ಟ್ ಇದ್ದು ಹಲಸಿನಕಾಯಿ, ಸರಿ. ಮತ್ತೆ ನೆಕ್ಸ್ಟ್ ಇದ್ದು ಮೊಬೈಲ್, ಸರಿ. ಮತ್ತೆ ನೆಕ್ಸ್ಟ್ ಇದ್ದು 11ನೇದ್ದು ಗೊತ್ತಾಗ್ಲಿಲ್ಲ. 12ನೇದು ಗೊತ್ತಾಗ್ಲಿಲ್ಲ. ಅದು ಮೊಬೈಲಿಂದ ನೆಕ್ಸ್ಟ್ ಬಲ್ಬಿಂದ ನೆಕ್ಸ್ಟ್ ಉಂಗುರ ಆಯ್ತದು. ಮತ್ತೆ 13ನೇದ್ದು ಟಿವಿ ಅಲ್ಲ, ಗೊತ್ತಾಗ್ಲಿಲ್ಲ. ಕನ್ನಡಿ ಅದು. ನೆಕ್ಸ್ಟ್ ಇದ್ದು ಇದಕ್ಕೆ ಮೊದಲು ಗೊತ್ತಾಗ್ಲಿಲ್ಲ. ಸರ. ಮತ್ತದ್ದು ಇದು ಟಿವಿ. ಸರಿ. ಬಲ್ಬ್ ಅಲ್ಲ, ಐಸ್ ಕ್ಯಾಂಡಿ. ಹೇಗಿತ್ತು? ಎಷ್ಟಾಯ್ತಮ್ಮ ಅವಳಿಗೆ? ಅಲ್ಲ ನೋಡಿ, ನೀವು ಆ ಚಿತ್ರ ನೋಡಿ, ನನಗೆ ಸಹ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅವಳು 5 ಅಂಕ ತೆಕ್ಕೊಂಡಿದ್ದಾಳೆ. ಈಗ ನನ್ನ ಸರದಿ ನೋಡುವ, ನಾನೆಂತ ಮಾಡ್ತೇನೆ ನನಗೆ ಗೊತ್ತಿಲ್ಲ. ನೆಲ್ಲಿಕಾಯಿ, ಪೈಪು, ಇಡ್ಲಿ, ಕಾರ್, ಮರ, ಕೊಕ್ಕೋ ಹಣ್ಣು, ಕುರ್ಚಿ, ಹೂ, ಬಟ್ಟೆ,
ಅಂಗೈ ಅಂಗೈ ಪುಸ್ತಕ ಅಂಗೈ ಬಟ್ಟೆ, ಅಂಗೈ ಪುಸ್ತಕ ಪೆನ್ನು ಹಲಸಿನ ಹಣ್ಣು ಬೆಕ್ಕು ಪಿಜ್ಜಾ ಬಳೆ ಇನ್ನೊಂದು ಸರಿ ಆಯ್ತಲ್ಲ ರೆಡಿ ಫಸ್ಟ್ ಅಕ್ಕಿ ಬರಿಪಾರ ಇದು ನೆಲ್ಲಿಕಾಯಿ, ಇಟ್ಟು ಬರಿಪುನಿ ಇದು ನೆಲ್ಲಿಕಾಯಿ, ಇದು ಪೈಪು, ಇದು ಇಡ್ಲಿ, ಇದೆಂತದ್ದು ಇದು ಗೊತ್ತಾಗ್ಲಿಲ್ಲ ನನ್ಗೆ. ಅದೆಂತ? ಅದು ಕಾರ್. ಇದು ಮರ, ಇದು ಕೊಕ್ಕೋ, ಇದು ಕುರ್ಚಿ, ಇದು ಹೂವು, ಇದು ಬಟ್ಟೆ, ಇದೆಂತ? ಇದು ಗೊತ್ತಾಗ್ಲಿಲ್ಲ. ಅಂಗೈ ಅಂಗೈ ಇದು ಯಾವ ಸೀಮೆ ಅಂಗೈ ಮಾರೆ? ಇದು ಪುಸ್ತಕ, ಇದು ಪೆನ್, ಮತ್ತೆ ಹಲಸಿನಕಾಯಿ ಅಂತ ಇದು, ಹಲಸಿನಕಾಯಿ, ಮತ್ತೆ ಇದು ಎಂತ ಬೆಕ್ಕು, ಇದು ಪಿಜ್ಜಾ, ಇದು ಬಳ್ಳೆ, ಎಲ್ಲ ಸೂಪರ್. ಇದು ಮತ್ತೆ ಇದು ಗೊತ್ತಾಗ್ಲಿಲ್ಲ. ಅವೇ ಒಂಜಿ ಕಾರು ಒಂಜಿ ಅಂಗೈ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾವತ್ತಿಗಿಂತಲೂ ಸ್ವಲ್ಪ ವಿಭಿನ್ನವಾಗಿರುವಂತಹ ವಿಡಿಯೋ ಮಾಡಿದ್ದೇವೆ. ಎಷ್ಟು ಜನರಿಗೆ ಇಷ್ಟ ಆಗ್ತದೆ ಗೊತ್ತಿಲ್ಲ, ಆದ್ರೆ ನಮಗೆ ಅಂತೂ ತುಂಬಾ 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 ಖುಷಿ ಆಯ್ತು. ಅದಕ್ಕಿಂತಲೂ ಜಾಸ್ತಿ ಮಜಾ ಬಂತಾಯ್ತಾ. ಹಾಗೆ ಇದು ಇನ್ನು ಯಾವತ್ತಿಗೂ ಕೂಡ ನಮಗೆ ನೆನಪಿಟ್ಟುಕೊಳ್ಳುವಂತಹ ವಿಡಿಯೋ ಆಗಿರ್ತದೆ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.